ಬ್ಯಾಂಕ್ ಐತೆ ಬ್ರೋ, MNC ಬ್ಯಾಂಕು, ಕೆನರಾ ಬ್ಯಾಂಕ್ ಐತೆ. ಬರ್ತಿಲ್ಲ ನೋಡು ಹಾಸ್ಪಿಟ್ಲ್ ಅಂತ ಅದು. ಈ ತರ ಬೂತ್ ಬಂಗ್ಲಾ ಈ ತರ ಖಾಲಿ ಜಾಗ ಬಿಟ್ಬಿಟ್ರೆ ಯಾರು ಇರಲ್ವಾ ಶಿಷ್ಯ. ದೇವ ಐತಿ ಇಲ್ಲೆಲ್ಲ, ಅದಕ್ಕೆ ಎಲ್ಲ ಜನ ಬಿಟ್ಟು ಹೋಗ್ಬಿಟ್ರು, ಊರೇ ಖಾಲಿ ಆಗೋಯ್ತು. ಫಸ್ಟ್ ಗೇರ್ ಸೆಕೆಂಡ್ ಗೇರ್ ಜಾಸ್ತಿ ರೇವ್ ಮಾಡ್ಬೇಡ, ಸ್ವಲ್ಪ ನಿಧಾನಕ್ಕೆ ಕೊಡ್ಸು. ನನಗೇನಂದ್ರೆ ನನ್ನ ಗಾಡಿ ನಾನು ಚಚ್ಬೇಕಾದ್ರೆ ನನಗೇನು ಅನ್ಸಲ್ಲ, ಬೇರೆ ರೋಡ್ಸ್ ಬೇಕಾರೆ ಬಾಯಿ ಬರ್ತಿರುತ್ತೆ. ಸಮಾಜ ರೋಡಿಗೆ ಇಟ್ಬಿಟ್ಟವ್ರೆ, ಕೈ ಮುಕ್ಕೊಂಡು ಹೋಗ್ಲಿ. ಅದೇನ್ ದೇವಸ್ಥಾನ ಅದೇ ಹೆವಿ ಡೇಂಜರ್ ಅದು ಒಂದೊಂದು ಟೈಮಲ್ಲಿ. ಅದೇನ್ ದೇವಸ್ಥಾನ ಇಟ್ಟವ್ರು ಒಳ್ಳೆ. ಅದನ್ನ ನಾವಿವಾಗ ಇರೋದು ಒಂದು ಯಾವುದೋ ಗ್ರಾಮ ಹಳ್ಳಿರಿದ್ದೀವಿ, ಆದ್ರೆ ನಿಮ್ಗೊಂದು ವ್ಯೂ ತೋರಿಸ್ತೀವಿ ನಾವು. ಆ ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಬ್ರೋ. ಒಳ್ಳೆ ಮಸ್ತ್ ವ್ಯೂ. ಏನ್ ಗುರು ಸಮುದ್ರ. ಅಲ್ಲಿ ಒಳಗಡೆ ಬೀಚ್ ಹೋದ್ರೆ ಸಿಗಾಕೊಳ್ಳುತ್ತೆ. ಬೀಚ್ ಹೋಗ್ಬೇಡಿ, ಇಲ್ಲಿ ಸಿಗಾಕೊಳ್ಳುತ್ತೆ. ಹಾಕ್ರಿ ಫೈನಲಿ. ಏನ್ ಗುರು ಇದು ಆಕ್ಚುಲಿ ಚೆನ್ನಾಗಿರೋದು. ಡ್ರಿಫ್ಟ್ ಮಾಡ್ತಿದ್ದೀವಿ ಯಾ ಬರ್ತಿಲ್ಲ. ಏನೋ ಸಮುದ್ರ, ಅರಬ್ಬಿ ಸಮುದ್ರ ನೋಡ್ರು. ಅರಬ್ಬಿ ಸಮುದ್ರದಲ್ಲಿ ನಾನು ಮತ್ತೆ ಸುಮಂತ ಇಬ್ರು ಹಾಳಾಗಿದೆ. ಏನು ಅಲಿಬಾಬಾ ಮಸಾಜ್ ಮಾಡಿಸ್ಕೊಳ್ಳ. ಈಗ ಕ್ರ್ಯಾಬ್ ತಾನೇ ಶಿಷ್ಯ ಅದು. ಅಲ್ಲ ಕ್ರ್ಯಾಬ್ ಅಲ್ಲ. ಇವರೆಲ್ಲ ನೋಡಿ ಬೇಜಾರಾಗ್ಬಿಟ್ಟಿರುತ್ತಲ್ಲ ಬೀಚ್. ಅದೇ ನಾರ್ಮಲ್, ನಮಗೆ ರೋಡ್ ನೋಡಿದಾಗ ಟ್ರಾಫಿಕ್ ನೋಡಿದಾಗ ಇರ್ತಾರೆ ಅವ್ರಿಗೆ. ಸಮುದ್ರದ ಒಳಗಡೆ ತಗೊಂಡೋಗಿದ್ದ ಶಿಷ್ಯ ಯಾರೋ ಒಬ್ಬ ತಾರ್ನ ಹಂಗೆ ತಗೊಂಡೋಗಿ ಅಲ್ಲಿ ಸಿಗಾಕೊಂಡು ಸದೋದ. ಅಲ್ಲಿ ಅಲ್ಲಿವರೆಗೂ ತಗೊಂಡೋಗಿದ್ದ. ಇಲ್ಲಿ ತನಕ ಏನೋ ಅನ್ಸೋದು ಹೇಳ್ಬೋದು. ನಾವು ದೇವರ ಪೂಜೆ ಮಾಡಿಸ್ಕೊಂಡು ಇನ್ನೂ ಆಯ್ತಾ ಅದು ಮಾಡಿಸ್ಕೊಂಡು ನಾನು ಮತ್ತು ಸುಮಂತ ಇಬ್ಬರು, ಹ್ಯಾಂಡ್ಸಮ್ ಬಾಯ್ ಸುಮಂತ್ ಅದೇ ನಾವು ಈ ದೇವಸ್ಥಾನಕ್ಕೆ ಬಂದಿದ್ದೀವಿ, ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಶಿಷ್ಯ ಹೆವಿ ಓಡಿಸ್ಬಿಟ್ಟಿದ್ದೀವಿ ಗಾಡಿನ. ನೋಡಿಲಿ ಟೈರ್ ನೋಡಿ ಶಿಷ್ಯ ಹೆಂಗಾಗೈತೆ. ಒಂದು ಟೈಮ್ ನೋಡಿ, ಇಲ್ಲಿ ಗಾಡಿ ನಿಲ್ಲಿಸಿ, ಇಲ್ಲಿ ನಾವು ಗಾಡಿ ಪೂಜೆ ಮಾಡ್ಸೋಕ್ಕೂ 20 ರೂಪಾಯಿ ಆಯಿತು. ಅಲ್ಲಿ ಮುಂದೆ ಗಾಡಿ ನಿಲ್ಸೋಕ್ಕೂ 20 ರೂಪಾಯಿ ಆಗುತ್ತೆ. ಸೊ 20 ರೂಪಾಯಿ ಕೊಟ್ಟು ಗಾಡಿ ಪೂಜೆ ಮಾಡ್ಸೋದು ಸರಿನಾ, 20 ರೂಪಾಯಿ ಕೊಟ್ಟು ಗಾಡಿ ನಿಲ್ಸೋದು ಸರಿನಾ? ನಿಲ್ಸೋದು ಸರಿನಾ? ನಮ್ಮ ಸುಮಂತ್ ಹೇಳ್ತಾರೆ. ಸುಮಂತ್ ಹೇಳಿ. ಏನು ಹೇಳೋದು, ಪೂಜೆ ಮಾಡಿಸಿ ಗಾಡಿಗೆ ಒಳ್ಳೇದಾಗುತ್ತೆ, ನಿಮ್ಮನೆ ಒಳ್ಳೇದಾಗುತ್ತೆ. ಅಲ್ಲಿಂದನೇ ಹಿಡಿಬೋದಾಗಿತ್ತಲ್ಲ ಶಿಷ್ಯ, ಏನು ಗಿಮಿಕ್ ಏನೋ ಏನು ಬರೀ ಕನ್ಸ್ಟ್ರಕ್ಷನ್ ಎಲ್ಲ ರೋಡು ಕ್ಲೋಸ್ ಮಾಡಿಟ್ಟವ್ರಪ್ಪ. ಭಯ ಆಯ್ತಾ? ಭಯ ಆಗಲಿ ಅಂತ ನೀನು ಇಷ್ಟು ಜೂಮಾಗಿ ಬಂದಿರೋದು. ನಾವಿದ್ದೀವಿ ಇಲ್ಲಿ ಕುದುರೆಮುಖ ವೈಲ್ಡ್ ಲೈಫ್ ಸೆಂಚುರಿ. ಮುಖದಲ್ಲಿ ಕುದುರೆಮುಖ. ಏನು ವಿಷಯ ಇದು? ಹಚ್ಚಿಸ್ತಾನೆ ಅವನು ಹಚ್ಚಿಲ್ಲ. ಗಾಡಿ ಒಂದು ನಮ್ಮದು ಥಾರ್ ಹತ್ಬಿಡ್ತು. ಜಾಸ್ತಿ ರೇವ್ ಮಾಡ್ಬೇಡಕ್ಕಪ್ಪ. ಫಸ್ಟ್ ಗೇರಲ್ಲಿ, ಸೆಕೆಂಡ್ ಗೇರಲ್ಲಿ. ಫಸ್ಟ್ ಗೇರ್ ಸೆಕೆಂಡ್ ಗೇರ್ ಜಾಸ್ತಿ ರೇವ್ ಮಾಡ್ಬೇಡ, ಸ್ವಲ್ಪ ನಿಧಾನಕ್ಕೆ ಕೊಡ್ಸು. ನನಗೇನಂದ್ರೆ ನನ್ನ ಗಾಡಿ ನಾನು ಚಚ್ಬೇಕಾದ್ರೆ ನನಗೇನು ಅನ್ಸಲ್ಲ, ಬೇರೆ ರೋಡ್ಸ್ ಬೇಕಾದ್ರೆ ಬಾಯಿ ಬರ್ತಿರುತ್ತೆ. ಸ್ವಲ್ಪ ಏನೋ ಕೈಯಲ್ಲಿ ಏನೋ ಎನರ್ಜಿ, ಬೇರೆ ಏನೋ ನಮ್ಗೆ ಬೇಡದಿರೋ ಪವರ್ ಬಂದ್ಬಿಟ್ಟಿದೆ. ಐರನ್ ಮ್ಯಾನಲ್ಲಿ ಆರ್ಮರ್ ಬರುತ್ತಲ್ಲ, ಫೀಲ್ ಆಗುತ್ತೆ. ಅಯ್ಯೋ ಒಳ್ಳೆ ಮಸ್ತ್ ಫೀಲ್ ಕೊಡುತ್ತೆ ಬ್ರೋ. ಬಂದಿದ್ದೀವಿ ನಾವು. ಮತ್ತೆ ಇದು ಬಂದು ಅಬ್ಯಾಂಡನ್ ಸಿಟಿ. ಇದು ಕೇಳೋಣ, ಸ್ಟೋರಿ ಕೇಳೋಣ ಬಾ ಅವ್ರ ಹತ್ರ. ಸರ್ ನಾವು ಯೂಟ್ಯೂಬ್ ಬ್ಲಾಗರು. ಮೈನಿಂಗ್ ಲೀಸ್ ಆಗಿತ್ತು. ಓಕೆ, ಮೈನಿಂಗ್ ಲೀಸ್ ಮುಗಿದ್ಬಿಟ್ಲೆ ಕ್ಲೋಸ್ ಆಯಿತು. ಆಮೇಲೆ ನಿಧಾನವಾಗಿ ಇದ್ದರೆಲ್ಲ ಶಿಫ್ಟ್ ಆದ್ರೆ ಅಷ್ಟೇ. ಏನು ಈ ಮನೆಗಳೆಲ್ಲ ಇದೆ? ಯಾರು ಯಾರಿಲ್ಲ, ಮನೆಯೆಲ್ಲ ಕಿತ್ತಾಕ್ಬಿಟ್ಟಿದೆ. ಅದ್ರೊಳಗೆ ಏನಿಲ್ಲ. ಎಲ್ಲ ಮನೆ ಎಲ್ಲ. ನೀವು ಯಾವ ಊರು? ಇಲ್ಲಿದ್ದವ್ರು ಮತ್ತು ನಾವು ಎಲ್ಲೆಲ್ಲ ಕೆಲಸ ಮಾಡ್ತಿದ್ದೀವಿ.
ಬೆಂಗಳೂರು. ಇಲ್ಲೇ ಕೆಲಸ ಮಾಡ್ಕೊಂಡಿದ್ದಾರೆ ಒಂದು 50 ವರ್ಷದಿಂದ. 50 ವರ್ಷದಿಂದ ಏನು ಕೆಲಸ ಮಾಡ್ತೀರಾ ನೀವು? ಇಲ್ಲಿ ಆ ಕಾಂಟ್ರಾಕ್ಟ್ ಕಡೆಗೆ ಅಲ್ಲಿ ಇಲ್ಲಿ ಶುಂಠಿ ಕಂಪು ಹಿಂಗೆ ಈ ಮೈನಿಂಗ್ ಇಲ್ಲ ಇವಾಗ ಮತ್ತೇನು ನಡೀತಿದೆ ಇಲ್ಲಿ? ಏನಿಲ್ಲ ಅಲ್ಲ ಜೀವನ ಏನು ನಡೆಯೋದಿಲ್ಲ ಇದಲ್ಲ ಈಗ ಒಂದು ಇದ್ದರಿಗೆ ಕೊಟ್ಟಿದೆ ಇದ್ದರಿಗೆ. ಅಲ್ಲ ಇಷ್ಟು ಚೆನ್ನಾಗಿದೆ ಬಿಲ್ಡಿಂಗ್ಗಳೆಲ್ಲ, ಏನು ಇಲ್ಲಿ ಏನು ಕೆಲಸ ಮಾಡಕ್ಕಿಲ್ಲ ಅಂದ್ಬಿಟ್ಟು ಇದು ಮೈನಿಂಗ್ಗೋಸ್ಕರ ಕಟ್ಟಿದಿಲ್ವೇನ್ರಿ? ಈಗ ಬಳ್ಳಾರಿಲಿ ಕೊಟ್ಟರು ಒಂದ್ಸಲಿ ಹೊಡೆದಾಕ್ತಾರೆ, ಇಲ್ಲಿ ಹೊಡೆದು ಹಾಕ್ಲಿಲ್ಲ, ಹೊಡಿ ಹಾಕಿ ಬಿಡ್ಲ ಹಂಗೆ ಹಂಗೆ ಅದ್ರ ಒಳಗೆ ಇಲ್ಲ ಮತ್ತೆ ಅದ್ರೊಳಗೆಲ್ಲ ನೋಡ್ತೀವಿ ಯೂಟ್ಯೂಬ್ ವಿಡಿಯೋದಲ್ಲೆಲ್ಲ ದೆವ್ವ ಐತಿ ಇದೆಲ್ಲ, ಅದಕ್ಕೆ ಎಲ್ಲ ಜನ ಬಿಟ್ಟು ಹೋಗ್ಬಿಟ್ಟು ಊರೂರೇ ಖಾಲಿ ಆಗೋಯ್ತು. ಆಗುದೆಲ್ಲ ಎದುರಿಗೆ ಅದಿಲ್ಲ, ಅದಲ್ಲ ಅದ್ರ ಈಚೆಗೆ ಇದೆಲ್ಲ ಮರ ಬೆಳೆದ್ಬಿಟ್ಟಿದ್ದಾವೆ. ಅದೇ ಏನು ಮೈನ್ ಮಾಡೋರು ಇಲ್ಲಿ? ಐರನ್ ಅವರು ಅಷ್ಟೇ, ಐರನ್ ಒಂದೇನೆ. ಅವಾಗ ಜಮಾನದಲ್ಲಿ 8ನೇ ಕ್ಲಾಸಲ್ಲಿ ನಾವು ಸೋಷಲ್ ಓದ್ಬೇಕಾರೆ ಕುದುರೆಮುಖ ಮೈನಿಂಗ್ ಅವ್ರ ಬಗ್ಗೆ ಹೇಳಿದ್ರು. ಬರ್ತಿದ್ದೀರಾ ಮುಂಚೆ? ಇಲ್ಲ 2005 ಲಾಸ್ಟ್ ಆಯ್ತು. ಬುಕ್ಸ್ ಎಲ್ಲ ಐತೆ. 98 ಲೀಸ್ ಮುಗಿತು, 98 ಲೀಸ್ ಮುಗಿತು. ಆಮೇಲೆ ಟೆಂಪ್ರರಿ ಲೀಸ್ ಕೊಟ್ಟು ಅವಾಗ 2005ಗೆ. ನೀವು 50 ವರ್ಷದಿಂದ ಇಲ್ಲೇ ಇದ್ದೀರಾ? ನಾವು 40 ವರ್ಷ ಮೇಲೆ, ಇವರು ಒಂದು 50-60 ವರ್ಷ. ಇಲ್ಲಾಂದ್ರೆ ಕಾಂಟ್ರಾಕ್ಟ್ ಕಡೆಗೆ ಅಲ್ಲಿ ಇಲ್ಲಿ ಕೆಲಸ ಮಾಡ್ಕೊಂಡಿದ್ದಾರಲ್ವಾ. ಏನು ಕೆಲಸ ಮಾಡ್ತೀರಾ ಸರ್? ಕ್ಯಾಂಟೀನಾಗ ಕೆಲಸ ಮಾಡ್ತಿದ್ರು ಮೆನ್ಸಲ್ಲಿ. ಎಲ್ಲಿ ಯಾವ ಕ್ಯಾಂಟೀನು? ಇವ್ರದೇ ಕಂಪ್ನಿ ಕ್ಯಾಂಟೀನು. ಏನು ಕಂಪ್ನಿ ಇದೆ ಇಲ್ಲಿ? ಇದು ಐರನ್ ಓರ್ ಅಂತ ಹೇಳಿದ್ವಲ್ಲ. ಇವಾಗ ಎಲ್ಲಿದ್ದೀರಾ? ಈಗಿಲ್ಲ ಮತ್ತೆ ಸುಮ್ಮನೆ ಇದ್ದೀರಾ ನೀವು? ಇದು ಅಲ್ಲಿ ಎಲ್ಲ ಕೆಲಸ ಮಾಡ್ಕೊಂಡಿರೋದು, ಅಲ್ಲಿ ಇಲ್ಲಿ ಕೆಲಸ ಪೆನ್ಷನ್ ಬರುತ್ತೆ. ಪೆನ್ಷನ್ ಈ ಮನೆ ನಿಮ್ಗೆ ಕೊಟ್ಬಿಡೋರಾ? ಮನೆ ನಿಮ್ಗೆ ಕೊಟ್ಬಿಟ್ಟಿದ್ದಾರೆ? ಕಾಂಟ್ರಾಕ್ಟ್ ಈ ಜಾಗ ಎಲ್ಲ ಯಾರ್ದು ಮತ್ತೆ ಇವಾಗ? ಕಂಪ್ನಿ ಇದು ಏನು ಕಂಪ್ನಿ ಅದು? ಐರನ್ ಅದು ಹೇಳಿದ್ರು, ಐರನ್ ಕುದುರೆಮುಖ ಐರನ್ ಓರ್ ಕಂಪ್ನಿ. ಆದಷ್ಟು ಕುದುರೆಮುಖ ಐರನ್ ಓರ್ ಕಂಪ್ನಿ ಏನದು? ಅಂದ್ರೆ ಅವ್ರು ಲೀಸ್ ತಗೊಂಡು ಕಾಂಟ್ರಾಕ್ಟ್ ಜಾಗ ತಗೊಂಡು ಮೈನಿಂಗ್ ಮಾಡಿದ್ದಾರೆ ಅವಾಗ. ಹಂಗೆ ಆಯ್ ಏನು ನಿನ್ನ ಹೆಸರು? ಗಾನ್ಯಾ. ಇಲ್ಲೇ ನಮ್ಮ ಮನೆ ಇಲ್ಲೇ ಇರೋದು. ಸ್ಕೂಲು ಹೆಂಗೋಯ್ತು ಸ್ಕೂಲಲ್ಲಿಗೆ? ಬಸ್ ಬರುತ್ತಾ ಇಲ್ಲಿಗೆ? ಇಲ್ಲಿಗೆ ಬರುತ್ತಾ? ಅಲ್ಲಿಗೆ ಬರುತ್ತಾ? ಸ್ಕೂಲ್ ಬಸ್ ಬರುತ್ತಾ ಇಲ್ಲ ಸಪ್ರೇಟ್ ಗೌರ್ಮೆಂಟ್ ಬಸ್ಸಾ? ಗೌರ್ಮೆಂಟ್ ಬಸ್ ಬರುತ್ತಾ? ಹಾಂ ಓಕೆ ಬೈ. ಗೊತ್ತು ಮನೆ ಎಲ್ಲ ಸ್ಟೋರಿ ಇರುತ್ತೆ. ಅಲ್ಲ ನೋಡು, ಹಾಸ್ಪಿಟ್ಲ್ ಅಂತ ಅದು ಈ ಥರ ಬೂತ್ ಬಂಗ್ಲಾ ಈ ಥರ ಖಾಲಿ ಜಾಗ ಬಿಟ್ಬಿಟ್ರೆ ಯಾರು ಇರಲ್ವಾ ಶಿಷ್ಯ? ಯಾರು ಸ್ಕೂಟಿ ನಿಲ್ಸೋದ್ರಲ್ಲೆಲ್ಲ ಹೋಗ್ಬಿಟ್ಟು ನಿಲ್ಸ್ಕೊಂಡು ಇಟ್ಕೊಳ್ಳಿ ಬಿಡು, ನಮ್ಗೆ ಗೊತ್ತಿರಲ್ಲ ಕಣ. ಯಾರು ನೋಡಿ ಎಷ್ಟೋ ಜನ ಸತ್ತಿರ್ತಾರೆ ಹಾಸ್ಪಿಟ್ಲಲ್ಲಿ. ಸತ್ತೋರೆಲ್ಲ ಆತ್ಮೀರಲ್ಲ ಅಂತೀರಾ? ಮೈನಿಂಗಲ್ಲಿ ಏನಕ್ಕೆ ಮೈನಿಂಗ್ ನಿಲ್ಸಿರ್ತಾರೆ? ಏನಾದ್ರು ಪ್ರಾಬ್ಲಮ್ ಆಗಿರೋದು ಅದಕ್ಕೆ ಮೈನಿಂಗ್ ನಿಲ್ಸೋದು. ಲೀಸ್ ಪೀರಿಯಡ್ ಕರೆಕ್ಟ್ ಕಣೋ. ಮೈನಿಂಗ್ಸ್ ಇವಾಗ ಇದೆ ಐರನ್ ಓರ್ ಇಲ್ಲಿ ಅಂದರೆ ಮೈನಿಂಗ್ ಮಾಡಿರ್ತಾರೆ. ಮೈನಿಂಗ್ ಪ್ರಾಬ್ಲಮ್ ಆಗಿರ್ತಾನೆ ಯಾರು ಹೋಗಿರೋದು ಏನೋ ಆಗಿರುತ್ತೆ. ಅಲ್ಲಿ ನೋಡು ಹೆಂಗೋಯ್ತು ನೋಡು, ಬೆಟ್ಟ ನೋಡು. ಈಗ ಟಾಪ್ ಹೆಂಗಲ್ಲ ನೋಡಿ ಇವತ್ತು ಕುದುರೆಮುಖನ. ಬಸ್ ಇಲ್ಲ ಅಂದ್ರೆ ಬಸ್ ಬರ್ತೈತಪ್ಪ ಯಾವುದು. ಹಾಂ ಬ್ರೋ, ಓಕೆ ಬ್ರೋ, ತೊಂದರೆ ಏನಿಲ್ಲ ಬ್ರೋ. ಜನ ಇಲ್ಲ ಅಂತಾರೆ, ಜನ ಅವರೇ ಏನು ಹೇಳ್ತಾರೆ. ಹೋಗಿ ಬ್ರೋ ಆರಾಮಾಗಿ. ಇನ್ನು ನಮ್ಮೂರಲ್ಲಿ ಹಂಗೇನಿಲ್ಲ, ಗಾಡಿ ಏನೇ ಬಂದು ಹೊತ್ಕೊಂಡಿರ್ತಾರೆ. ಹೋಗಿ ಬ್ರೋ ಆರಾಮಾಗಿ ಕೂತೀನಿ. ಒಳ್ಳೆ ಗ್ರಿಪ್ ಐತೆ ಕುತ್ಕೊಳ್ಳೋಕ್ಕೆ. ಓಕೆ ಬ್ರೋ. ಅದೇನೋ ಐತೆ ಬ್ರೋ, ಕುದುರೆಮುಖ ಐರನ್ ಓರ್ ಕಂಪನಿ ಲಿಮಿಟೆಡ್ ಅಂತ ಏನೋ ಇರುತ್ತೆ ಬ್ರೋ. ನಿಜವೂ ಅವಾಗಿಂದ ಎಲ್ಲ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನೀಟಾಗಿ ಜಾಗ ಬಿಡ್ಕೊಂಡು ಫುಲ್ಲು ಮಜಾ ಬ್ರೋ. ಒಂದ್ಸರಿ ಕುತ್ಕೊಂಡು ನೋಡ್ತೀರಾ ಬ್ರೋ? ಕೂತಿದ್ದೀರಾ? ಓಡಿಸ್ಬೇಕಾರೆ ಅಲ್ಲ, ಮೇಲೆ ಕೂತಿದ್ರೆ ಗಾಡಿ ಮೂವ್ಮೆಂಟಲ್ಲಿ ಇದ್ದಾಗ. ಹೌದಾ?
ಇದು KIOCL ಅಂದರೆ ಕುದುರೆಮುಖ್ ಐರನ್ ಓರ್ ಕಂಪ್ನಿ ಲಿಮಿಟೆಡ್. ಯಾವುದೋ ಬ್ಯಾಂಕ್ ಐತೆ ಬ್ರೋ, MNC ಬ್ಯಾಂಕು, ಕೆನರಾ ಬ್ಯಾಂಕ್ ಐತೆ. ನೋಡಿದೆ ಬ್ರೋ ಬಿಲ್ಡಿಂಗ್ ಬಿದ್ರೂ ಬೋರ್ಡ್ ಬಿದ್ದಿಲ್ಲ, ಎಷ್ಟು ಕ್ಲೀನಾಗಿ ಐತೆ. ಇದಕ್ಕೊಂದು ಅದು ಯುಗ ಪುರುಷ ಅದು ಹಾಕ್ಬಿಡಿ ಬ್ರೋ ಟ್ಯೂನು. ಯುಗ ಪುರುಷ ಮೂವಿ ಗೊತ್ತಲ್ವಾ ರವಿಚಂದ್ರಂದು, ಅದರದ್ದು ಮ್ಯೂಸಿಕ್ ಹಾಕ್ಬಿಡಿ. ನೋಡಿದ್ರೆ ತುಂಬ ಕಡೆ ಇದೆ. ಏನೋ ರೆಡ್ ಕ್ಲಾತ್ ಎಲ್ಲ ಹಾಕ್ಬಿಟ್ಟು ಮಾಟ ಗೀಟ ಮಂತ್ರ ಎಲ್ಲ ಮಾಡಿದಂಗೆ ಹೋದ್ರೆ ಯಾಕೆ ಬೇಕಪ್ಪ. ಅದು ಪಕ್ಕ ಮಾಟ ಮಂತ್ರ ಶಿಷ್ಯ, ಸುಮ್ಮನೆ ಅಲ್ಲ. ಅದು ಏನೋ ಮಾಟ ಮಂತ್ರ, ಇಲ್ಲಾಂದರೆ ಏನೋ ಪ್ರೊಟೆಕ್ಷನ್ ಇರುತ್ತೆ. ನೀರು ಏನೋ ಬಲೆ ಬ್ರೋ, ಅದು ಏನೋ ಕೇರಳ ಮೀನು ಬಲೆ ಬ್ರೋ ಅದು. ನೋಡಿ ಅಲ್ಲಿ ಲೈನ್ ಬಂದ ಬಲೆ ಕಾಣಿಸಲ್ಲ, ಗೊತ್ತೇ ಆಯ್ತಿಲ್ಲ. ಮೀನುಗಳು ಬರ್ತಾವ ಬ್ರೋ ಇಲ್ಲಿ? ಇರ್ತಾವೆ ಸಣ್ಣ ಪುಟ್ಟ ಕಪ್ಪೆ ಮರಿಗಳು, ಅವೆಲ್ಲ ಹಿಡಿತಾರೆ. ಇಲ್ಲಿಗೆ ಬಿಡ್ತಾರೆ ಅಣ್ಣ. ಎಷ್ಟು ಮೀನು ಹಿಡಿತೀರಾ ದಿನ? ಅಣ್ಣ ಎಷ್ಟು ಮೀನು ಹಿಡಿತೀರಾ? ದಿನ ಬರಲ್ವಾ? ಹಾಂ, ಅಡಿಕೆ ತೋಟ ಒಳ್ಳೆ ಮಸ್ತ್ ಅಡಿಕೆ ತೋಟ ಮಾಡೋದು. ಯಾವೊಂದು ಅಡಿಕೆ ತೋಟ ಅಲ್ಲಿ ಹೆವಿ ಮಾಡ್ಕೊಂಡು ಒಳ್ಳೆ ದುಡ್ಡು ಮಾಡ್ತಾರೆ. ಅವ್ನು ಗಾಡಿ ತೊಗೊಳಕ್ಕಾಗಲ್ಲ, ಎಲ್ಲಿಂದ ಹೋಯ್ತಾರೆ ಅಲ್ವಾ ಬ್ರೋ, ಅದೆಲ್ಲ ಹೆಂಗೆ ತೊಗೊಂಡು ಹೋಗ್ತಾನೆ ಅಂತ ಎಲ್ಲ ಎಲ್ಲ ಮ್ಯಾನ್ಯಲ್ ವರ್ಕು. ಕಾಫಿ ಎಸ್ಟೇಟು ಯಾವ ಕಲರ್ ಎಲ್ಲ ಕ್ಯಾಕು ಎಲ್ಲ ತೂತು ಎಲ್ಲ. ಅಲ್ಲ ಬ್ರೋ, ಏನು ತಲೆ ಕಾಫಿ ಜೊತೆ ಅಡಿಕೆ, ಓಹೋ ಏನು ಮಾಡೋದು ದುಡ್ಡೆ. ಮೇಲೆ ಕೆಳಗಡೆ ಮಾಡೋಣ ಅಂತ. ಕೆಳಗಡೆ ಫಸ್ಟ್ ಮಾಡೋನೆ, ಬೇಡ ಇಲ್ಲ ಫಸ್ಟ್ ಮೇಲ್ಗಡೆ ಮಾಡ್ಬಿಟ್ಟು ಆಮೇಲೆ ಕೆಳಗಡೆ ಮಾಡಿದ್ಮೇಲೆ ಕೆಳಗಡೆ ಮಾಡೋಕ್ಕೆ ಬರೋದು. ಬ್ರೋ ನಂಗೆ ಗೊತ್ತಿಲ್ಲ ಬ್ರೋ ಅದ್ರ ಬಗ್ಗೆ. ಅಲ್ಲ, ನಾನು ಹೇಳ್ತಿರೋದು ನಿಮಗೆ ಗಿಡದ ಬಗ್ಗೆ. ನೀನೇನೋ ಅನ್ಕೊಂಬೇಡ. ಕಾಫಿ ಐತೆ, ಅಡಿಕೆ ಐತೆ, ಜೊತೆ ಮೆಣಸು ಹಾಕೋನೆ. ಮೆಣಸು ಜೊತೆ ವೆನಿಲಾನೋ ಹಾಕಿರ್ತಾನೇನೋ. ಅಲ್ಲಿ ನೋಡು ಗೇಟ್ ಹೆಂಗೆ ಕಟ್ಸೋ ನೋಡು, ವುಡನ್ ಗೇಟು. ಇವನು ಏನು ಕಾಡಿನ ರಾಜ ಆಗೋ ಅನ್ಸುತ್ತೆ ಅವನು. ಇಲ್ಲಿನ ರಾಜ ಏನೇನು ಪಕ್ಕ ಇವ್ರು ಇದಿರ್ತಾನೇನೋ, ಆಗಿಂದ ಏನೋ ಅಂತಾರಲ್ಲ ಬ್ರೋ, ಜಮೀನ್ದಾರ ಜಮೀನ್ದಾರ ಏನೋ ಇರ್ತಾರೆ ಗುರು. ಅದೇನೋ ಕೋತಿನ ಮನುಷ್ಯನ ಶಿಕ್ಷೆ ಅಲ್ಲಿ ಹೊಟ್ಟೆ ಹಸ್ತಿರೋ ತಗೊಳ ತಿನ್ನುತ್ತೆ. ಅದು ನೀನು ಹಿಡ್ಕೊ. ಅಡಿ ಅಣ್ಣ ಫುಲ್ ಬಾಹುಬಲಿ ಫೀಲಿಂಗಲ್ಲಿ ಓಡಿಸ್